ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಇರುವಂಥದ್ದು. ಮೇಡಮ್, ಹೋರಾಟ ಏನು ಮತ್ತು ಇದು ಈ ಇತಿಹಾಸದಲ್ಲಿ ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ, ಅಂದರೆ ಒಂದು ಪಕ್ಷದ ಕಾರ್ಯಕರ್ತರು ದುಡ್ಡು ಕೊಡುವ ಸಂಬಂಧಪಟ್ಟಂತೆ ಏನು ಅನ್ಸುತ್ತೆ? ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕಳಂಕವನ್ನು ತರುವಂಥ ಸರ್ಕಾರ ಈ ಕರ್ನಾಟಕ ಸರ್ಕಾರ. ಯಾಕಂದರೆ ನಾವು ಅವರ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಜನಪರ ಯೋಜನೆಗಳನ್ನು ಮಾಡಿದ್ದಕ್ಕೆ ನಮ್ದು ಯಾವುದೇ ಕೂಡ ವಿರೋಧ ಇಲ್ಲ. ಇನ್ನೂ 5 ಗ್ಯಾರಂಟಿಗಳನ್ನು ಅವ್ರು ಘೋಷಣೆ ಮಾಡಲಿ, ಜನರಿಗೆ ಕೊಡಲಿ, ಅದರ ಬಗ್ಗೆ ನಮ್ದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಕಾಂಗ್ರೆಸ್ನ ಕಾರ್ಯಕರ್ತರ ಒಂದು ಸಮಿತಿಗಳನ್ನು ಮಾಡಿ ಅವರಿಗೆ ಸರ್ಕಾರದ ಒಂದು ದುಡ್ಡನ್ನು, ನಮ್ಮ ಜನರ ಒಂದು ಟ್ಯಾಕ್ಸ್ ಬರ್ತಕ್ಕಂಥ ಆ ದುಡ್ಡನ್ನು ಅವರಿಗೆ ಪೇಮೆಂಟ್ ಆಗಿ, ಸ್ಯಾಲ್ರಿ ಆಗಿ, ಗೌರವಧನ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಡಿಮೆ ಇಲ್ಲ, 40,000 20,000 ಈ ರೀತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ನ ಒಂದು ಸರ್ಕಾರ ತನ್ನ ಕಾರ್ಯಕರ್ತರಿಗೋಸ್ಕರ ಸರ್ಕಾರ ನಡೆಸುವಂಥ ರೀತಿಯಲ್ಲಿ ಈ ರೀತಿ ಮಾಡಿದೆ ಮತ್ತು ಶಾಸಕರ ಒಂದು ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ತಗೊಂಡಿದ್ದೀವಿ ಮತ್ತು ಕರ್ನಾಟಕದ ಜನತೆಗೆ ಗ್ಯಾರಂಟಿ ಕೊಡಲಿ, ಬಟ್ ಇಂಥ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ಇವತ್ತು ಗವರ್ನರ್ ಹತ್ರ ನಾವು ಈ ಮನವಿಯನ್ನು ಕೊಟ್ಟು ಇದನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಜನರ ಒಂದು ಟ್ಯಾಕ್ಸ್ನ ದುಡ್ಡು ಈ ರೀತಿ ಕಾರ್ಯಕರ್ತರಿಗೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಇರುವಂಥದ್ದು. ಮೇಡಮ್, ಹೋರಾಟ ಏನು ಮತ್ತು ಇದು ಈ ಇತಿಹಾಸದಲ್ಲಿ ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ, ಅಂದರೆ ಒಂದು ಪಕ್ಷದ ಕಾರ್ಯಕರ್ತರು ದುಡ್ಡು ಕೊಡುವ ಸಂಬಂಧಪಟ್ಟಂತೆ ಏನು ಅನ್ಸುತ್ತೆ? ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕಳಂಕವನ್ನು ತರುವಂಥ ಸರ್ಕಾರ ಈ ಕರ್ನಾಟಕ ಸರ್ಕಾರ. ಯಾಕಂದರೆ ನಾವು ಅವರ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಜನಪರ ಯೋಜನೆಗಳನ್ನು ಮಾಡಿದ್ದಕ್ಕೆ ನಮ್ದು ಯಾವುದೇ ಕೂಡ ವಿರೋಧ ಇಲ್ಲ. ಇನ್ನೂ 5 ಗ್ಯಾರಂಟಿಗಳನ್ನು ಅವ್ರು ಘೋಷಣೆ ಮಾಡಲಿ, ಜನರಿಗೆ ಕೊಡಲಿ, ಅದರ ಬಗ್ಗೆ ನಮ್ದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಕಾಂಗ್ರೆಸ್ನ ಕಾರ್ಯಕರ್ತರ ಒಂದು ಸಮಿತಿಗಳನ್ನು ಮಾಡಿ ಅವರಿಗೆ ಸರ್ಕಾರದ ಒಂದು ದುಡ್ಡನ್ನು, ನಮ್ಮ ಜನರ ಒಂದು ಟ್ಯಾಕ್ಸ್ ಬರ್ತಕ್ಕಂಥ ಆ ದುಡ್ಡನ್ನು ಅವರಿಗೆ ಪೇಮೆಂಟ್ ಆಗಿ, ಸ್ಯಾಲ್ರಿ ಆಗಿ, ಗೌರವಧನ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಡಿಮೆ ಇಲ್ಲ, 40,000 20,000 ಈ ರೀತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ನ ಒಂದು ಸರ್ಕಾರ ತನ್ನ ಕಾರ್ಯಕರ್ತರಿಗೋಸ್ಕರ ಸರ್ಕಾರ ನಡೆಸುವಂಥ ರೀತಿಯಲ್ಲಿ ಈ ರೀತಿ ಮಾಡಿದೆ ಮತ್ತು ಶಾಸಕರ ಒಂದು ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ತಗೊಂಡಿದ್ದೀವಿ ಮತ್ತು ಕರ್ನಾಟಕದ ಜನತೆಗೆ ಗ್ಯಾರಂಟಿ ಕೊಡಲಿ, ಬಟ್ ಇಂಥ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ಇವತ್ತು ಗವರ್ನರ್ ಹತ್ರ ನಾವು ಈ ಮನವಿಯನ್ನು ಕೊಟ್ಟು ಇದನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಜನರ ಒಂದು ಟ್ಯಾಕ್ಸ್ನ ದುಡ್ಡು ಈ ರೀತಿ ಕಾರ್ಯಕರ್ತರಿಗೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಇರುವಂಥದ್ದು. ಮೇಡಮ್, ಹೋರಾಟ ಏನು ಮತ್ತು ಇದು ಈ ಇತಿಹಾಸದಲ್ಲಿ ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ, ಅಂದರೆ ಒಂದು ಪಕ್ಷದ ಕಾರ್ಯಕರ್ತರು ದುಡ್ಡು ಕೊಡುವ ಸಂಬಂಧಪಟ್ಟಂತೆ ಏನು ಅನ್ಸುತ್ತೆ? ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕಳಂಕವನ್ನು ತರುವಂಥ ಸರ್ಕಾರ ಈ ಕರ್ನಾಟಕ ಸರ್ಕಾರ. ಯಾಕಂದರೆ ನಾವು ಅವರ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಜನಪರ ಯೋಜನೆಗಳನ್ನು ಮಾಡಿದ್ದಕ್ಕೆ ನಮ್ದು ಯಾವುದೇ ಕೂಡ ವಿರೋಧ ಇಲ್ಲ. ಇನ್ನೂ 5 ಗ್ಯಾರಂಟಿಗಳನ್ನು ಅವ್ರು ಘೋಷಣೆ ಮಾಡಲಿ, ಜನರಿಗೆ ಕೊಡಲಿ, ಅದರ ಬಗ್ಗೆ ನಮ್ದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಕಾಂಗ್ರೆಸ್ನ ಕಾರ್ಯಕರ್ತರ ಒಂದು ಸಮಿತಿಗಳನ್ನು ಮಾಡಿ ಅವರಿಗೆ ಸರ್ಕಾರದ ಒಂದು ದುಡ್ಡನ್ನು, ನಮ್ಮ ಜನರ ಒಂದು ಟ್ಯಾಕ್ಸ್ ಬರ್ತಕ್ಕಂಥ ಆ ದುಡ್ಡನ್ನು ಅವರಿಗೆ ಪೇಮೆಂಟ್ ಆಗಿ, ಸ್ಯಾಲ್ರಿ ಆಗಿ, ಗೌರವಧನ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಡಿಮೆ ಇಲ್ಲ, 40,000 20,000 ಈ ರೀತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ನ ಒಂದು ಸರ್ಕಾರ ತನ್ನ ಕಾರ್ಯಕರ್ತರಿಗೋಸ್ಕರ ಸರ್ಕಾರ ನಡೆಸುವಂಥ ರೀತಿಯಲ್ಲಿ ಈ ರೀತಿ ಮಾಡಿದೆ ಮತ್ತು ಶಾಸಕರ ಒಂದು ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ತಗೊಂಡಿದ್ದೀವಿ ಮತ್ತು ಕರ್ನಾಟಕದ ಜನತೆಗೆ ಗ್ಯಾರಂಟಿ ಕೊಡಲಿ, ಬಟ್ ಇಂಥ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ಇವತ್ತು ಗವರ್ನರ್ ಹತ್ರ ನಾವು ಈ ಮನವಿಯನ್ನು ಕೊಟ್ಟು ಇದನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಜನರ ಒಂದು ಟ್ಯಾಕ್ಸ್ನ ದುಡ್ಡು ಈ ರೀತಿ ಕಾರ್ಯಕರ್ತರಿಗೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಇರುವಂಥದ್ದು. ಮೇಡಮ್, ಹೋರಾಟ ಏನು ಮತ್ತು ಇದು ಈ ಇತಿಹಾಸದಲ್ಲಿ ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ, ಅಂದರೆ ಒಂದು ಪಕ್ಷದ ಕಾರ್ಯಕರ್ತರು ದುಡ್ಡು ಕೊಡುವ ಸಂಬಂಧಪಟ್ಟಂತೆ ಏನು ಅನ್ಸುತ್ತೆ? ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕಳಂಕವನ್ನು ತರುವಂಥ ಸರ್ಕಾರ ಈ ಕರ್ನಾಟಕ ಸರ್ಕಾರ. ಯಾಕಂದರೆ ನಾವು ಅವರ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಜನಪರ ಯೋಜನೆಗಳನ್ನು ಮಾಡಿದ್ದಕ್ಕೆ ನಮ್ದು ಯಾವುದೇ ಕೂಡ ವಿರೋಧ ಇಲ್ಲ. ಇನ್ನೂ 5 ಗ್ಯಾರಂಟಿಗಳನ್ನು ಅವ್ರು ಘೋಷಣೆ ಮಾಡಲಿ, ಜನರಿಗೆ ಕೊಡಲಿ, ಅದರ ಬಗ್ಗೆ ನಮ್ದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ
ಅವರ ಕಾಂಗ್ರೆಸ್ನ ಕಾರ್ಯಕರ್ತರ ಒಂದು ಸಮಿತಿಗಳನ್ನು ಮಾಡಿ ಅವರಿಗೆ ಸರ್ಕಾರದ ಒಂದು ದುಡ್ಡನ್ನು ನಮ್ಮ ಜನರ ಒಂದು ಟ್ಯಾಕ್ಸ್ ಬರ್ತಕ್ಕಂಥ ಆ ದುಡ್ಡನ್ನು ಅವರಿಗೆ ಪೇಮೆಂಟ್ ಆಗಿ ಸ್ಯಾಲ್ರಿ ಆಗಿ ಗೌರವಧನ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಡಿಮೆ ಇಲ್ಲ, 40,000 20,000 ಈ ರೀತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ನ ಒಂದು ಸರ್ಕಾರ ತನ್ನ ಕಾರ್ಯಕರ್ತರಿಗೋಸ್ಕರ ಸರ್ಕಾರ ನಡೆಸುವಂಥ ರೀತಿಯಲ್ಲಿ ಈ ರೀತಿ ಮಾಡಿದೆ ಮತ್ತು ಶಾಸಕರ ಒಂದು ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ತಗೊಂಡಿದ್ದೀವಿ ಮತ್ತು ಕರ್ನಾಟಕದ ಜನತೆಗೆ ಗ್ಯಾರಂಟಿ ಕೊಡಲಿ, ಬಟ್ ಇಂಥ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ಇವತ್ತು ಗವರ್ನರ್ ಹತ್ರ ನಾವು ಈ ಮನವಿಯನ್ನು ಕೊಟ್ಟು ಇದನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಜನರ ಒಂದು ಟ್ಯಾಕ್ಸ್ನ ದುಡ್ಡು ಈ ರೀತಿ ಕಾರ್ಯಕರ್ತರಿಗೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಇರುವಂಥದ್ದು. ಮೇಡಮ್, ಹೋರಾಟ ಏನು ಮತ್ತು ಇದು ಈ ಇತಿಹಾಸದಲ್ಲಿ ಇಂದು ಕೂಡ ಈ ರೀತಿ ಆಗಿರಲಿಲ್ಲ, ಅಂದರೆ ಒಂದು ಪಕ್ಷದ ಕಾರ್ಯಕರ್ತರು ದುಡ್ಡು ಕೊಡುವ ಸಂಬಂಧಪಟ್ಟಂತೆ ಏನಿಸುತ್ತೆ? ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕಳಂಕವನ್ನು ತರುವಂಥ ಸರ್ಕಾರ ಈ ಕರ್ನಾಟಕ ಸರ್ಕಾರ. ಯಾಕಂದರೆ ನಾವು ಅವರ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಜನಪರ ಯೋಜನೆಗಳನ್ನು ಮಾಡಿದ್ದಕ್ಕೆ ನಮ್ದು ಯಾವುದೇ ಕೂಡ ವಿರೋಧ ಇಲ್ಲ. ಇನ್ನೂ 5 ಗ್ಯಾರಂಟಿಗಳನ್ನು ಅವ್ರು ಘೋಷಣೆ ಮಾಡಲಿ, ಜನರಿಗೆ ಕೊಡಲಿ, ಅದರ ಬಗ್ಗೆ ನಮ್ದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಕಾಂಗ್ರೆಸ್ನ ಕಾರ್ಯಕರ್ತರ ಒಂದು ಸಮಿತಿಗಳನ್ನು ಮಾಡಿ ಅವರಿಗೆ ಸರ್ಕಾರದ ಒಂದು ದುಡ್ಡನ್ನು ನಮ್ಮ ಜನರ ಒಂದು ಟ್ಯಾಕ್ಸ್ ಬರ್ತಕ್ಕಂಥ ಆ ದುಡ್ಡನ್ನು ಅವರಿಗೆ ಪೇಮೆಂಟ್ ಆಗಿ ಸ್ಯಾಲ್ರಿ ಆಗಿ ಗೌರವಧನ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಡಿಮೆ ಇಲ್ಲ, 40,000 20,000 ಈ ರೀತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ನ ಒಂದು ಸರ್ಕಾರ ತನ್ನ ಕಾರ್ಯಕರ್ತರಿಗೋಸ್ಕರ ಸರ್ಕಾರ ನಡೆಸುವಂಥ ರೀತಿಯಲ್ಲಿ ಈ ರೀತಿ ಮಾಡಿದೆ ಮತ್ತು ಶಾಸಕರ ಒಂದು ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ತಗೊಂಡಿದ್ದೀವಿ ಮತ್ತು ಕರ್ನಾಟಕದ ಜನತೆಗೆ ಗ್ಯಾರಂಟಿ ಕೊಡಲಿ, ಬಟ್ ಇಂಥ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ಇವತ್ತು ಗವರ್ನರ್ ಹತ್ರ ನಾವು ಈ ಮನವಿಯನ್ನು ಕೊಟ್ಟು ಇದನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಜನರ ಒಂದು ಟ್ಯಾಕ್ಸ್ನ ದುಡ್ಡು ಈ ರೀತಿ ಕಾರ್ಯಕರ್ತರಿಗೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಸಚಿವರಾದಂಥ ಶಶಿಕಲಾ ಜೊಲ್ಲೆ ಅವರು ಇರುವಂಥದ್ದು. ಮೇಡಮ್, ಹೋರಾಟ ಏನು ಮತ್ತು ಇದು ಈ ಇತಿಹಾಸದಲ್ಲಿ ಇಂದು ಕೂಡ ಈ ರೀತಿ ಆಗಿರಲಿಲ್ಲ, ಅಂದರೆ ಒಂದು ಪಕ್ಷದ ಕಾರ್ಯಕರ್ತರು ದುಡ್ಡು ಕೊಡುವ ಸಂಬಂಧಪಟ್ಟಂತೆ ಏನಿಸುತ್ತೆ? ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕಳಂಕವನ್ನು ತರುವಂಥ ಸರ್ಕಾರ ಈ ಕರ್ನಾಟಕ ಸರ್ಕಾರ. ಯಾಕಂದರೆ ನಾವು ಅವರ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ. ಜನಪರ ಯೋಜನೆಗಳನ್ನು ಮಾಡಿದ್ದಕ್ಕೆ ನಮ್ದು ಯಾವುದೇ ಕೂಡ ವಿರೋಧ ಇಲ್ಲ. ಇನ್ನೂ 5 ಗ್ಯಾರಂಟಿಗಳನ್ನು ಅವ್ರು ಘೋಷಣೆ ಮಾಡಲಿ, ಜನರಿಗೆ ಕೊಡಲಿ, ಅದರ ಬಗ್ಗೆ ನಮ್ದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅವರ ಕಾಂಗ್ರೆಸ್ನ ಕಾರ್ಯಕರ್ತರ ಒಂದು ಸಮಿತಿಗಳನ್ನು ಮಾಡಿ ಅವರಿಗೆ ಸರ್ಕಾರದ ಒಂದು ದುಡ್ಡನ್ನು ನಮ್ಮ ಜನರ ಒಂದು ಟ್ಯಾಕ್ಸ್ ಬರ್ತಕ್ಕಂಥ ಆ ದುಡ್ಡನ್ನು ಅವರಿಗೆ ಪೇಮೆಂಟ್ ಆಗಿ ಸ್ಯಾಲ್ರಿ ಆಗಿ ಗೌರವಧನ ಆಗಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಡಿಮೆ ಇಲ್ಲ, 40,000 20,000 ಈ ರೀತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ನ ಒಂದು ಸರ್ಕಾರ ತನ್ನ ಕಾರ್ಯಕರ್ತರಿಗೋಸ್ಕರ ಸರ್ಕಾರ ನಡೆಸುವಂಥ ರೀತಿಯಲ್ಲಿ ಈ ರೀತಿ ಮಾಡಿದೆ ಮತ್ತು ಶಾಸಕರ ಒಂದು ಅಧಿಕಾರವನ್ನು ಮೊಟಕುಗೊಳಿಸ್ತಾ ಇದೆ. ಹಾಗಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ತಗೊಂಡಿದ್ದೀವಿ ಮತ್ತು ಕರ್ನಾಟಕದ ಜನತೆಗೆ ಗ್ಯಾರಂಟಿ ಕೊಡಲಿ, ಬಟ್ ಇಂಥ ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತಕ್ಕಂಥ ಎಚ್ಚರಿಕೆಯೊಂದಿಗೆ ಇವತ್ತು ಗವರ್ನರ್ ಹತ್ರ ನಾವು ಈ ಮನವಿಯನ್ನು ಕೊಟ್ಟು ಇದನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಜನರ ಒಂದು ಟ್ಯಾಕ್ಸ್ನ ದುಡ್ಡು ಈ ರೀತಿ ಕಾರ್ಯಕರ್ತರಿಗೆ ಹೋಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ.